ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಕೂಡ ಫಸ್ಟು ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಆ್ಯಂಡ್ ಹ್ಯಾಪಿ ಸಂಡೇ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಅಲ್ಲ, ಜಾಸ್ತಿ ಲೇಟಾಗಿ ಎದ್ದಿದ್ದೀನಿ. ಆಲ್ಮೋಸ್ಟ್ 9 o'clock ಆಗಿದೆ. ಸೊ ಇವಾಗ ಎದ್ದಿದ್ದೀವಿ. ಹೆಂಗೆ ಹೋಗುತ್ತೆ ಇವತ್ತಿನ ವ್ಲಾಗ್ ಅಂತ ನೋಡೋಣ. ಸಂಡೇ ವ್ಲಾಗ್ ಮಾಡೋಣ ಅಂತ. ತುಂಬ ಸಖತ್ತಾಗಿರುತ್ತೆ ಈ ವ್ಲಾಗ್ ಅಂತೂ, ನಿಜ ಹೇಳ್ತೀನಿ. ಸೊ ಮಿಸ್ ಮಾಡಬೇಡಿ, ವ್ಲಾಗ್ನ ಪೂರ್ತಿಯಾಗಿ ಎಂಡ್ವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನ, ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಸಂಡೇ ಅಲ್ವಾ, ಸೊ ಹಾಗಾಗಿ ಲೇಟಾಗಿ ಎದ್ದಿದ್ದೀವಿ. ನಾನಿವಾಗ ಆಲ್ಮೋಸ್ಟ್ ದಿನ ಕೂಡ ಬಟ್ಟೆ ಒಗೆಯೋದಿದ್ದೇ ಇರುತ್ತೆ. ನಾನು ವಾಷಿಂಗ್ ಮಿಷಿನ್ಗೆ ಹಾಕಿದ್ರೂ ಕೂಡ ಬಟ್ಟೆ ಕೈಯಲ್ಲಿ ಒಗಿತೀನಿ. ಸಾನ್ವಿದೊಂದಷ್ಟು ಬಟ್ಟೆಗಳು, ಅವಳು ಮೋಷನ್ ಪಾಸ್ ಮಾಡಿರೋದು, ಆ ಥರದ್ದೆಲ್ಲ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದಿಲ್ಲ. ಸೊ ಅವೆಲ್ಲ ಒಗ್ದಾಕಬೇಕು. ಅವೆಲ್ಲ ಒಗ್ದಾಕ್ಬಿಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ನಮ್ಮ ಮನೆಯವ್ರು ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನು ಮಾಡ್ತಾರೆ ಅಂತ ನಿಜಕ್ಕೂ ಗೊತ್ತಿಲ್ಲ. ಅಂಗಡಿಗೆ ಹೋಗಿದ್ದಾರೆ. ಸೊ ಓಕೆನಾ, ಅವ್ರು ಮಾಡಿಡೋಷ್ಟರಲ್ಲಿ ನಾನು ಕೂಡ ಸ್ವಲ್ಪ ಬಟ್ಟೆಗಳೆಲ್ಲ ಒಗ್ದಾಕ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರ್ತೀನಿ. ಆಮೇಲೆ ನಾನು ನಿಮ್ಗೆ ಕೂಡ ತೋರಿಸ್ತೀನಿ ಏನು ಮಾಡಿದ್ದಾರೆ ಅಂತ. ಸೊ ಬನ್ನಿ, ಫಸ್ಟು ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು ಬಂದ್ಬಿಡೋಣ. ಫ್ರೆಂಡ್ಸ್, ಏನು ಮಾಡಿದ್ದಾರೆ ನಮ್ಮ ಮನೆಯವರು ಟಿಫನ್ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಏನಪ್ಪ ಈ ಒಂದು ಕಾಫಿ ಮಾಡಿಕೊಟ್ಟು ಮತ್ತು ಬನ್ ಕೊಡೋದಕ್ಕೆ ಇಷ್ಟೊತ್ತು ಬೇಕಾ ಅಂತ ಅನ್ಕೊಬೋದು. ಇಲ್ಲ, ಪಾಪ ಮಾಡ್ತಾರೆ. ಏನಂದರೆ ಯೂಶ್ವಲಿ ಅಮ್ಮೋಗೆ ಸ್ಕೂಲ್ ಇರೋದು 9 o'clock 9 ಗಂಟೆಗೆ. ಸೊ ಹಾಗಾಗಿ ಅಷ್ಟರಲ್ಲಿ ಟಿಫನ್ ಎಲ್ಲ ಆಗಿರ್ತಿತ್ತು. 9:30 ಎಲ್ಲ ಸಾನ್ವಿ ಕೂಡ ಟಿಫನ್ ತಿಂದುಬಿಡ್ತಿದ್ಲು. ಸೊ ಇವತ್ತು ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. 9:30 ಅಂದರೆ 9:45 ಆಗಿಬಿಟ್ಟಿತ್ತು. ಸೊ ಮಕ್ಕಳು ತುಂಬ ಹೊಟ್ಟೆ ಅಷ್ಟು ತಡೆಯೋದಿಲ್ಲ. ಹಾಗಾಗಿ ಸ್ವಲ್ಪ ಕಾಫಿ ಮತ್ತು ಬ್ರೆಡ್ಡು ತಿಂದುಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ನೋಡೋಣ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಆ ರೀತಿ ಮಾಡಿದ್ದಿದ್ದು. ಸರಿ ಅಂದ್ಬಿಟ್ಟು ಕಾಫಿ ಕುಡಿದು ಬಿಸಿನೀರು ಕಾಯಿಸಿದ್ರು. ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಕಾಫಿ ಕುಡಿದು ತಿಂದುಬಿಟ್ಟು ನಾನು ಈ ಕಡೆ ಪಾತ್ರೆ ತೊಳಿತಾ ಇದ್ದೀನಿ. ಈ ಕಡೆ ಪಾತ್ರೆ ತೊಳೆದು ನೀನು ಕ್ಲೀನ್ ಮಾಡ್ಕೊ, ಅಷ್ಟರಲ್ಲಿ ನಾನು ಕೂಡ ಸಿಂಪಲಾಗಿ ಏನು ಮಾಡ್ತಾರೆ ನೋಡಿ ತೋರಿಸ್ತೀನಿ. ಸಿಂಪಲಾಗಿ ಟಿಫನ್ ರೆಡಿ ಮಾಡಿಬಿಡ್ತೀನಿ ಬೇಗ ಅಂತ ಹೇಳಿದ್ರು. ಸರಿ ಆಯ್ತಂತ ಅಂದ್ಬಿಟ್ಟು ನಾನು ಕೂಡ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಎರಡೂ ಕೂಡ ಒಟ್ಟಿಗೆ ಆಗುತ್ತೆ ಕೆಲಸ ಅಂತ ಅಷ್ಟೇ. ಸೊ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಒಬ್ಬರೇ ಮಾಡೋದ್ರ ಬದಲು ಸೊ ಈ ರೀತಿ ಇಬ್ಬರು ಯಾವಾಗೋ ಒಂದಿನ ಶೇರ್ ಮಾಡಿಕೊಂಡು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಗಂಡ ಹೆಂಡತಿ ಬಾಂಡಿಂಗ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಎಷ್ಟೇ ಜಗಳ ಆಡಿದ್ರು ಕೂಡ ಅಲ್ಲೇ ಪ್ಯಾಚಪ್ ಆಗೋ ರೀತಿ ಇರುತ್ತೆ ಜಗಳ ಅಷ್ಟೇ. ಜಗಳ ಆಡೋದೇ ಇಲ್ಲ ಗಂಡ ಹೆಂಡ್ತಿಲಿ ಈ ರೀತಿ ಶೇರಿಂಗ್ಸ್ ಎಲ್ಲ ಇದ್ದರೆ ಅಂತ ಏನಿಲ್ಲ. ಜಗಳ ಅನ್ನೋದು ಕಾಮನ್, ಅದು ಬರ್ತಾ ಇರುತ್ತೆ. ಡೈಲಿ ಆದರೆ ಒಂದು 50-100 ಜಗಳ ಇದ್ದೇ ಇರುತ್ತೆ. ಅಂದರೆ ಪ್ಯಾಚಪ್ ಆಗುವಂಥ ಜಗಳಗಳಷ್ಟೇ. ಸೊ ಅವರೇ ಹೇಳಿದ್ರು, ಸರಿ ನೀನು ಈ ಕಡೆ ಕ್ಲೀನ್ ಮಾಡ್ಕೊ, ನಾನು ಈ ಕಡೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ, ನಾಷ್ಟನ ಅಂತ ಹೇಳಿಬಿಟ್ಟು. ಸರಿ ಆಯಿತು ಅಂದ್ಬಿಟ್ಟು ನಾನು ಕ್ಲೀನ್ ಮಾಡ್ತಾಯಿದ್ದೆ. ಏನು ಮಾಡ್ತಾ ಇದ್ದಾರೆ ನೋಡಿ ನೀವೇ. ನಾರ್ಮಲಿ ಬ್ರೆಡ್ಡನ್ನು ತೊಗೊಂಬಂದಿದ್ರು. ಹಾಗೆ ಜೊತೆಗೆ ಮೊಟ್ಟೆ ಮತ್ತು ಅದಕ್ಕೆ ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಇದು ಚಿಲ್ಲಿ ಪೌಡ್ರು, ಸಾಲ್ಟು ಎಲ್ಲ ಯೂಸ್ ಮಾಡಿಕೊಂಡು, ನಾವು ಯೂಶ್ವಲಿ ಆಮ್ಲೆಟ್ಗೆ ಏನೆಲ್ಲ ಹಾಕ್ತೀವೋ ಅದೆಲ್ಲ ಲೋಟದಲ್ಲಿ ಹಾಕ್ಕೊಂಡು ಆನಂತರ ಬ್ರೆಡ್ಡನ್ನು ಇಟ್ಬಿಟ್ಟು ಅದ್ರ ಮೇಲೆಲ್ಲ ಹಾಕಿ ಈ ರೀತಿ ಮಾಡ್ತಾ ಇದ್ದಾರೆ. ಬಟ್ ನಾಟ್ ಬ್ಯಾಡ್, ರಿಯಲಿ ತುಂಬ ಚೆನ್ನಾಗಿತ್ತು ಅದು. ಬೇಗ ಹೊಟ್ಟೆ ಕೂಡ ತುಂಬುತ್ತೆ ಒಂದು, ಓಕೆನಾ. ಸಂಡೇಗೆ ಇದು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾಕಂದರೆ ಲೇಟಾಗಿ ಎದ್ದಿರ್ತೀವಿ, ಬೇಗ ಆಗುತ್ತೆ, ಹಾಗೆ ಹೊಟ್ಟೆ ಕೂಡ ತುಂಬುತ್ತೆ. ನಮಗೇನು ಬೇಕು, ಹೊಟ್ಟೆ ತುಂಬಬೇಕು, ಬೇಗ ಆಗಬೇಕು ಸಂಡೇ. ಯಾಕಂದರೆ ಲೇಟ್ ಆಗಿಬಿಟ್ಟಿರುತ್ತಲ್ಲ, ಹಾಗಾಗಿ. ಸೊ ನಿಜಕ್ಕೂ ಕೂಡ ಹೊಟ್ಟೆ ಕೂಡ ತುಂಬಿತು, ಹಾಗೆ ಬೇಗ ಕೂಡ ಆಗ್ತು. ಚೆನ್ನಾಗಿತ್ತು ಕೂಡ, ಟೇಸ್ಟು ಕೂಡ ಚೆನ್ನಾಗಿತ್ತು. ಡೈಲಿ ಮಾಡಿಕೊಂಡು ತಿನ್ನೋದಕ್ಕಾಗಲ್ಲ, ಅದು ರೇರು. ಒನ್ಸ್ 15 days ಅಥವಾ 1 ತಿಂಗಳಿಗೊಂದ್ಸಲಿ ಆ ರೀತಿ ಮಾಡಿಕೊಂಡು ತಿನ್ಬೋದಷ್ಟೇ. ಬನ್ನಿ ಇವಾಗ ಹತ್ರದಿಂದ ತೋರಿಸ್ತೀನಿ ನೋಡಿ ಏನು ಮಾಡ್ತಾರೆ ಅಂತ. ಸೊ ಯೂಶ್ವಲಿ 3 ಬೆಡ್ ಹಾಕ್ತಾಯಿದ್ರು ಬ್ರೆಡ್ಡನ್ನು, ಇವಾಗ 2 ಹಾಕಿದ್ದಾರೆ. ಸೊ 3 ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಅವ್ರಿಗೆ. ಸೊ ನೋಡಿ ಮತ್ತೆ ಚೇಂಜ್ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ ಚೇಂಜ್ ಮಾಡಿ ಹಾಕ್ತಾ ಇದ್ದಾರೆ ನೋಡಿ. ಇವಾಗ ನಾರ್ಮಲಿ 2 ಬ್ರೆಡ್ ಮೇಲೆ ಹಾಕ್ತಾ ಇದ್ದಾರೆ. ಚೆನ್ನಾಗಿತ್ತು, ಟೇಸ್ಟ್ ಕೂಡ ಮಸ್ತಾಗಿತ್ತು, ಸೂಪರಾಗಿತ್ತು.
ಹಾಗೆ ಫ್ರೆಂಡ್ಸ್ ಏನು ಈ ಜನಗಳು ಮಾತಾಡ್ತಾರೆ ಅಂತ ಅಂದರೆ ನಾವು ಅದನ್ನು ಎಷ್ಟೇ ಪಾಸಿಟಿವಾಗಿ ನಾವು ಕನ್ವರ್ಟ್ ಮಾಡಬೇಕು ತೊಗೋಬೇಕು ಅಂತ ಹೇಳಿದ್ರು ಕೂಡ ಕೆಲವೊಮ್ಮೆ ಆಗೋದೇ ಇಲ್ಲ. ಸೊ ಗಂಡ ಬಿಟ್ಬಿಟ್ಟಿದ್ದಾನೆ, ಅವಳಿಷ್ಟ ಬಂದಂಗೆ ಕುಣಿತಾನೆ, ಅವಳಿಗಿಷ್ಟ ಬಂದಂಗೆ ಇರ್ತಾನೆ, ಅವನು ಕೂಡ ಕೆಲಸ ಮಾಡಿಕೊಡ್ತಾನೆ. ಈ ರೀತಿ ಮಾತುಗಳು ಮುಂದೆ ಮಾತಾಡಿದ್ದಿಲ್ಲ, ಹಿಂದೆ ಮಾತಾಡೋದು ತುಂಬ ಜನ ಇರ್ತಾರೆ. ಇವಾಗ ಯೂಶ್ವಲಿ ನಾನು ಹೇಳೋದೇನೆಂದರೆ ಅವರ ಮಗಳಿಗೆ ಇದೇ ರೀತಿ ಗಂಡ ಸಿಕ್ಕಿದ್ರೆ ಎಲ್ಲದರಲ್ಲೂ ಕೂಡ ಹೆಲ್ಪ್ ಮಾಡೋದು, ಸಪೋರ್ಟಿವ್ ಆಗಿರೋದು, ಮತ್ತು ನಾನೊಂದು ನೀನೊಂದು ಮಾಡ್ಕೊ ಅನ್ನೋ ಥರ ಇರೋ ಥರ ಬಾಂಡಿಂಗು ತುಂಬ ಚೆನ್ನಾಗಿದ್ದರೆ ಅವಾಗೇನು ಹೇಳ್ತಾರೆ, ನನ್ನ ಅಳಿಯ ಈ ರೀತಿ ಅಪ್ಪ ನನ್ನ ಮಗಳಿಗೆ ಒಂದು ಕೆಲಸ ಮಾಡೋಕ್ಕೆ ಬಿಡೋಲ್ಲ, ಮತ್ತು ತುಂಬ ಹೊಗಳೋದು, ಈ ರೀತಿ ಸಿಕ್ಕಿದ್ದಾಳೆ ನನ್ನ ಗಂಡ, ನನ್ನ ಅಳಿಯ ದೇವ್ರಂಥವನು, ತುಂಬ ಚೆನ್ನಾಗಿ ನೋಡ್ಕೊತಾನೆ ನನ್ನ ಮಗಳನ್ನು, ಆ ರೀತಿ ಹೊಗಳೋ ಅಂಥದ್ದು. ಬಟ್ ಇನ್ನೊಂದು ಹೆಣ್ಮಕ್ಳಿಗೆ ಏನಾದರೂ ಈ ರೀತಿ ಇದ್ದಾಗ ಅವನ ಯಾವಾಗ ನೋಡಿದ್ರೂ ಹೆಂಡತಿ ಹಿಂದೆ ಸುತ್ತಾ ಇರ್ತಾನೆ, ಆ ಹೆಂಡತಿಗೆ ಕೆಲಸ ಮಾಡ್ಕೊಡೋಕೆ ಹೋಗೋದು, ಈ ರೀತಿ ಮಾಡ್ತಾ ಇರ್ತಾನೆ ಅಂತ ಹೇಳೋದು. ಏನು ಅವಳು ತಕ್ಕಂತೆ ಅವಳು ತಯ್ಯ ತಕ್ಕ ಅಂತ ಕುಣಿದ್ರೆ ಇವನು ಹಂಗೆ ತಯ್ಯ ತಕ್ಕ ಅಂತ ಕುಣಿತಾನೆ, ಅವಳು ಹೇಳ್ದಂಗೆ ಕೇಳ್ತಾನೆ. ಏನೋ ಎಲ್ಲ ಅವಳಿಗೆ ಬಿಟ್ಬಿಟ್ಟಿದ್ದಾನೆ ಯಜಮಾನ್ಕೆನ, ಗಂಡ ಬಿಟ್ಬಿಟ್ಟವನೇ, ಇವಳಿಗೇನು ಹೆಂಗೆ ಬೇಕೋ ಹಂಗೆ ಆಡ್ತಾಳೆ, ಈ ರೀತಿ ಮಾತುಗಳು. ಅದೇ ಅವ್ರ ಮನೆ ಹೆಣ್ಮಕ್ಳಿಗಾದರೆ ಒಂದು ರೀತಿ, ಅದೇ ಬೇರೆಯವ್ರ ಮನೆ ಹೆಣ್ಮಕ್ಳಿಗಾದರೆ ಇನ್ನೊಂದು ರೀತಿ. ಅದರಲ್ಲಿ ಅತ್ತೆ ಆಗಿರ್ಬೋದು ಅಥವಾ ಅಕ್ಕಪಕ್ಕದವ್ರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಮಕ್ಕಳು, ಅವ್ರ ಅಳಿಯ, ಅವರ ಮಗಳು ಇದ್ದರೆ ಮಾತ್ರ ಆ ಜಾಗದಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಬಾಂಡಿಂಗ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ 4-6 ಜನದ ಹತ್ರ ಹೇಳಿ ನಮ್ಮ ಅಳಿಯ ಈ ರೀತಿ ದೇವ್ರಪ್ಪ ನಮ್ಮ ಅಳಿಯ ಅಂತ ಹೊಗಳಬೇಕು, ಆ ರೀತಿ ಕಾಣಿಸುತ್ತೆ ಅವ್ರ ಬಾಂಡಿಂಗು, ಆ ರೀತಿ ಚೆನ್ನಾಗಿರುತ್ತೆ. ಅದೇ ಇನ್ನೊಬ್ಬಳು ಹೆಣ್ಮಗಳು ಅಥವಾ ಸೊಸೆ ಆ ರೀತಿ ಇದ್ದರೆ, ಗಂಡ ಹೆಂಡ್ತಿ ಆ ರೀತಿ ಇದ್ದರೆ, ಮಗ ಮತ್ತು ಸೊಸೆ ಆ ರೀತಿ ಇದ್ದರೆ ಆ ರೀತಿ ಚೆನ್ನಾಗಿ ಕಾಣಿಸೋದೇ ಇಲ್ಲ, ತುಂಬ ಕೆಟ್ಟದಾಗಿ ಕಾಣಿಸುತ್ತೆ. ತುಂಬ ಏನಂದರೆ ಹೆಂಡತಿ ಹೇಳ್ದಂಗೆ ಕೇಳ್ತಾನೆ ಅನಿಸ್ಬಿಡುತ್ತೆ ಆವಾಗ. ಈ ರೀತಿ ಏನು ಮಾಡೋಕ್ಕಾಗಲ್ಲ. ಈ ಒಂದು ನೆಗೆಟಿವ್ನೆಲ್ಲ ನಾವು ತಳ್ಕೊಂಡು ಹೋಗ್ತಾ ಇರಬೇಕು. ಬಟ್ ನಾನು ಏನು ಹೇಳೋದು, ನನಗೆ ಒಳ್ಳೆ ಸಪೋರ್ಟಿವ್ ಗಂಡನೇ ಸಿಕ್ಕಿರೋ ಅಂಥದ್ದು. ನಾನು ಗಂಡನ್ನು ಪಡೆದಿಲ್ಲ, ವರವನ್ನು ಪಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ದೇವ್ರ ಹತ್ರ. ಗಂಡನಿಗಿಂತ ವರ ಅಂತ ಹೇಳಿದ್ರೆ ಆ ವರ್ಡ್ ತುಂಬ ಮೀನಿಂಗ್ಫುಲ್ ಆಗಿರುತ್ತೆ. ನೀವೇ ನೋಡ್ತಾ ಇರ್ತೀರ ನಾನು ಯೂಟ್ಯೂಬ್ ವೀಡಿಯೋಸ್ಗಳನ್ನ, ನೀವೇ ಅದನ್ನ ಜಡ್ಜ್ ಮಾಡ್ಬೋದು, ಆ ರೀತಿ ಇರುತ್ತೆ. ಸೊ ವರನೇ ಆಗಿಬಿಟ್ಟಿದ್ದಾರೆ ನನ್ನ ಪಾಲಿಗೆ ನನ್ನ ಗಂಡ ಅನ್ನೋದಕ್ಕೂ ಮೀರಿ ವರ ಅಂತ ಹೇಳ್ಬೋದು. ಯಾರಿಗೆ ಏನೇ ಅಂದ್ಕೊಂಡ್ರು ಅಷ್ಟೇ, ಯಾರು ಏನೇ ಹೊಗಳ್ಕೊಂಡ್ರು ಅಷ್ಟೇ, ನನ್ನ ಸಂಸಾರದಲ್ಲಿ ನಾನು ರಾಣಿನೇ, ನನ್ನ ಗಂಡ ರಾಜನೇ. ಯಾರೂ ಇಲ್ಲಿ ಸೇವಕರಲ್ಲ, ಯಾರೂ ಇಲ್ಲಿ ಕೀಳಲ್ಲ. ನನ್ನ ಮಾತು ನಡೆಯುತ್ತೆ, ನನ್ನ ಗಂಡನ ಮಾತು ನಡೆಯುತ್ತೆ. ಎರಡೂ ಕೂಡ ಯಾವಾಗ ಕರೆಕ್ಟ್ ಇರುತ್ತೋ ಆವಾಗ ಆ ಮಾತನಾಡದೆ ನಡೆಯುತ್ತೆ. ಓಕೆನಾ? ಅವ್ರ ಮೇಲೂ ನನ್ನ ಗಂಡ ಮೇಲೂ ನಾನು ಕೀಳು ಅಂತ ಏನಿಲ್ಲ, ನನ್ನ ಗಂಡ ಕೀಳು ನಾನು ಮೇಲೂ ಅಂತ ಏನಿಲ್ಲ. ಯಾರೆಲ್ಲ ಮಾತಾಡ್ತೀರಾ ಅವರೆಲ್ಲ ಸ್ವಲ್ಪ ಬಾಯಿ ಮುಚ್ಕೊಳ್ಳಿ ಅಂತ ಅಷ್ಟೇ. ನಾನು ಒಂದೆರಡು ಸಾಲನ್ನು ಹೇಳಿದೆ ಅಷ್ಟೇ, ಅದ್ರ ಬಗ್ಗೆನೇ ಹೇಳಬೇಕು ಅಂತ ಏನಿಲ್ಲ. ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ ಅನ್ನೋ ಭಾವನೆ ಸಂಸಾರದಲ್ಲಿ ಇದ್ದರೆ ಮಾತ್ರನೇ ಆ ಸಂಸಾರ 100 ಕಾಲ ಚೆನ್ನಾಗಿರೋ ಅಂಥದ್ದು ಅಷ್ಟೇ. ಹಾಗೆಯೇ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ಮಕ್ಕಳು ಕೂಡ ಆಚೆ ಆಟ ಆಡ್ತಾಯಿದ್ರು. ಹಾಗೆ ಮಧ್ಯಾಹ್ನದ ಊಟಕ್ಕೆ ಏನೂ ಬೇಡ ಇವತ್ತು, ಸ್ವಲ್ಪ ರಸಮ್ ಮಾಡು ಅಂತ ಹೇಳಿದ್ರು. ಹಾಗಾಗಿ ವಿತೌಟ್ ಫೈರ್ ಇವತ್ತು ರಸಮ್ ಮಾಡಿದೆ. ಸಖತ್ತಾಗಿ ಬರುತ್ತೆ, ಇದಂತೂ ಆಲ್ ಟೈಮ್ ಫೇವ್ರೇಟ್ ಇದು. ಸ್ವಲ್ಪ ಈರುಳ್ಳಿ, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡು ಆ ನಂತರ ಅದಕ್ಕೆ ಹುಣಸೆಹಣ್ಣಿನ ರಸದ ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಾಕಿಬಿಟ್ರೆ, ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿಬಿಟ್ರೆ ಸಖತ್ತಾಗಿರುತ್ತೆ. ರುಚಿಗೆ ತಕ್ಕಂತೆ ಉಪ್ಪು. ಇದು ಹೇಳಿ ಮಾಡಿಸಿದ್ದು, ಡೈಜೆಷನ್ ಚೆನ್ನಾಗಾಗುತ್ತೆ, ತುಂಬ ಸೂಪರಾಗಿರುತ್ತೆ. ವಿತೌಟ್ ಫೈರು ಬೇಗ ಅರ್ಜೆಂಟಿಗೆ ಮಾಡ್ಕೊಳ್ಳೋ ಅಂಥ ರಸಮ್ ಇದು. ನೀವು ಒಂದ್ಸಲಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಹಾಗೆ ನಮ್ಮ ಮನೆಯವರು ಮನೇಲಿದ್ದರೂ ಕೂಡ ಅಷ್ಟೇ ನೋಡಿ, ಸಂಡೇ ಹೊತ್ತು ಮನೇಲಿ ಇರ್ತಾರಲ್ಲ ಆವಾಗ ಮಕ್ಕಳಿಗೆ ಉಗುರು ಕಟ್ ಮಾಡೋದು ಕೂಡ ಮಾಡ್ತಾಯಿರ್ತಾರೆ. ಫುಲ್ಲು ಸಪೋರ್ಟಿವ್ ಆಗಿರ್ತಾರೆ. ಎಲ್ಲನೂ ಕೂಡ ನಾನು ಅದು ಮಾಡಬೇಕಾ ಇದು ಮಾಡಬೇಕಾ ಅಂತ ಅನ್ನೋದಿಲ್ಲ. ನಾನೊಂದು ಮಾಡ್ತಾಯಿದ್ರೆ ಅವರೊಂದು ಮಾಡ್ತಾಯಿರ್ತಾರೆ. ಯಾಕಂದರೆ ಇಬ್ಬರು ಮಕ್ಕಳಿರ್ತಾರೆ, ಮತ್ತು ಸಾನ್ವಿ ಇರ್ತಾಳೆ, ಅವಳು ಒಂದೊಂದ್ಸಲಿ ಮೂಡ್ ಚೇಂಜ್ ಆಗ್ತಾ ಇರುತ್ತೆ, ಹಠ ಮಾಡೋದು, ಅಳೋದು ಎಲ್ಲ ಇರುತ್ತೆ. ಹಾಗಾಗಿ ನನಗೆ ನನ್ನ ಗಂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ತೋರಿಸ್ತೀನಿ. ಸ್ನಾನ ಮಾಡ್ಕೋತಾಳೆ ಇನ್ನೇನು
ನನಗೆ ಸ್ವಲ್ಪ ಉಚ್ಕೋಬೇಕು, 5 ಸ್ನಾನ ಮಾಡಿಸ್ಕೊಂಡು ಹಂಗಾಗಿ ಇವಾಗ ಫ್ರೆಂಡ್ಸ್ ಉಗುರು ಕಟ್ ಮಾಡಾದ್ಮೇಲೆ ಅವಳಿಗೆ ಬಂದ್ವಿ ಹೊರಗಡೆ. ಎಲ್ಲಿಗೆ ಅಂತ ನೋಡ್ತಾ ಇದ್ದೀರಾ, ಸಾನ್ವಿಗೆ ಫಸ್ಟ್ ಟೈಮು ಕಟಿಂಗ್ ಶಾಪಿಗೆ ಕರ್ಕೊಂಬಂದಿರೋದು ಕಟಿಂಗ್ ಮಾಡಿಸೋಕ್ಕೆ. ಸೊ ಅವಳು ಏನು ಕೂತ್ಕೋತಾಳೋ ಇಲ್ವೋ ನನಗೆ ಗೊತ್ತಿಲ್ಲ. ಸ್ವಲ್ಪ ಏನಾದರೂ ಗಲಾಟೆ ಏನಾದರೂ ಮಾಡಿದ್ರೆ ಏನು ಮಾಡೋದು, ನೀನು ಕೂಡ ಎಮರ್ಜೆನ್ಸಿಗೆ ಬಂದಿರು ಅಂತ ಹೇಳಿದ್ರು ನಮ್ಮ ಮನೆಯವರು. ಹಾಗಾಗಿ ಹೋಗಿದ್ದೆ. ಸೊ ಕಟಿಂಗ್ ಮಾಡ್ತಾ ಇದ್ದಾರೆ. ಹೆಂಗೆ ದೇವ್ರು ಕೂತಂಗೆ ಕೂತಿದ್ದಾಳೆ ಸಾನ್ವಿ. ಆಲ್ಮೋಸ್ಟ್ ಅವಳು ಮುಡಿ ಕೊಡಬೇಕಾದ್ರೂ ಅಷ್ಟೇ, ನಾವು ತಿರುಪತಿಗೆ ಮತ್ತು ನಾವು ಅಮ್ಮನ ಮನೆ ದೇವರಿಗೆಲ್ಲ ಮುಡಿ ಕೊಟ್ವಲ್ಲ, ಆವಾಗಲೂ ಅಷ್ಟೇ ಸಾನ್ವಿ ಎಷ್ಟು ಸೈಲೆಂಟಾಗಿ ಕುತ್ಕೋತಿದ್ಲು ಅಂದರೆ ಒಂದೊಂದು ಸ್ವಲ್ಪ ಕಿರಿ ಮಾಡೋಳು ಅವಾಗಷ್ಟೇ. ಅವಳು ಇವಾಗಲೂ ಕೂಡ ಅವಳಿಗೆ ತಲೆ ಬೋಡಿ ಮಾಡ್ತಾರೆ ಅಂತ ತಿಳ್ಕೊಂಡಿರೋದು ಅವಳು. ಹಂಗೂ ಕೂದಲು ಮುಟ್ಟಿ ನೋಡ್ಕೊತಾ ಇರ್ತಾಳೆ, ಏನು ಮಾಡ್ತಾವ್ರೆ, ಕೂದಲು ಬೋಡಿ ಮಾಡ್ತಾವ್ರಾ, ಕೂದಲಿಲ್ವಾ ಅನ್ನೋ ಥರ ಅವಳು ಮುಟ್ಟಿ ನೋಡ್ಕೊತಾಳೆ. ನೋಡ್ಬೋದು ನೀವು, ಬೋಡಿ ಮಾಡ್ತಾ ಇದ್ದಾರೆ ಅಂತಲೇ ಅಂದ್ಕೊಂಡಿರ್ತಾಳೆ ಅವಳು. ಸೊ ಇವಾಗ ಫಸ್ಟು ಟೈಮ್ ಅವಳಿಗೆ ಕಟಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀವಿ. ಸಾನ್ವಿ ಬರ್ತಡೆ ಹತ್ರ ಬರ್ತಾ ಇದೆ. ಸೊ ಹಾಗಾಗಿ ಕಟಿಂಗ್ ಮಾಡಿಸೋಣ ಅಂದರೆ ತುಂಬ ದಿನ ಆಯಿತು, ಸ್ವಲ್ಪ ಜಾಸ್ತಿ ಕೂದಲು ಕೂಡ ಬೆಳೆದಿಲ್ಲ ಅವಳಿಗೆ, ಅಷ್ಟೇ ಇದೆ, ಸ್ಟಾಪ್ ಆಗಿಬಿಟ್ಟಿದೆ ನೋಡಿ, ನೋಡ್ಕೊತಾವಳೆ ಕೂದಲು ಇದೇನಾ ಇಲ್ವಾ ಅಂತ. ಸ್ಟಾಪ್ ಆಗಿಬಿಟ್ಟಿದೆ. ಸ್ವಲ್ಪ ಟ್ರಿಮ್ ಮಾಡಿದ್ರೆ ಆಮೇಲೆ ಮತ್ತೆ ಕೂದಲು ಚೆನ್ನಾಗೆ ಬರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಟ್ರಿಮ್ ಮಾಡಿಸೋಣ. ಹಾಗೆ ಅವರಪ್ಪ ಬೇರೆ ಬೇಬಿ ಕಟಿಂಗ್ ಮಾಡಿ ಅಂತೆ, ಅವರು ಕೂದಲೇ ಇಲ್ಲ, ಯಾವ ಬೇಬಿ ಕಟಿಂಗ್ ಮಾಡೋದು, ಸ್ವಲ್ಪ ಬೆಳಿಬೇಕು ಕೂದಲು. ಇವಾಗ ಸ್ವಲ್ಪ ಟ್ರಿಮ್ ಮಾಡ್ತೀವಿ, ಆನಂತರ ಸ್ವಲ್ಪ ಶೇಪ್ ಕೊಡ್ತೀವಿ ಟ್ರಿಮ್ ಮಾಡಿ. ಆನಂತರ ಅವಳಿಗೆ ಇನ್ನೊಂದು 2 ತಿಂಗಳು ಬಿಟ್ಟ ಮೇಲೆ ಆವಾಗ ಬೇಬಿ ಕಟಿಂಗ್ ಮಾಡ್ಬೋದು ಅಂತ ಹೇಳಿದ್ರು. ಅವ್ರ ಅಪ್ಪಗೆ ಫಸ್ಟು ಬೇಬಿ ಕಟಿಂಗ್ ಮಾಡಿಸ್ಬೇಕು ಅವಳನ್ನ, ಆ ಥರ ಆಸೆ ಅವರಿಗೆ, ಕೂದಲು ಬಿಡಿಸ್ಬೇಕು, ಬೇಬಿ ಕಟಿಂಗ್ ಮಾಡಿಸ್ಬೇಕು ಅಂತ. ಹಾಗಾಗಿ ಆ ರೀತಿ ಕೇಳ್ತಾಯಿದ್ರು ಅವರು. ಇನ್ನೊಂದು 2 ತಿಂಗಳು ಆಗಲಿ, ಆಮೇಲೆ ಚೆನ್ನಾಗಿ ಬರುತ್ತೆ ಕೂದಲು, ಆವಾಗ ಬೇಬಿ ಕಟಿಂಗ್ ಮಾಡ್ಬೋದು ಅಂತ ಹೇಳಿ ಒಂದು ಸ್ವಲ್ಪ ಶೇಪ್ ಕೊಡ್ತಾಯಿದ್ರು ಅಷ್ಟೇ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಸಾನ್ವಿ ಕಟಿಂಗ್ ಮಾಡಿಸಿದ್ಮೇಲೆ. ಅವಳ ಲುಕ್ಕೇ ಚೇಂಜ್ ಆಗಿಬಿಡ್ತು, ನೋಡ್ತಾ ಇರ್ಬೋದು ನೀವು, ಸಖತ್ತಾಗಿ ಕಾಣಿಸ್ತಾ ಇದ್ಲು. ಹಿಂದೆಗಡೆನೂ ಅಷ್ಟೇ ಒಂದು ಕಟಿಂಗು ಟ್ರಿಮ್ ಎಲ್ಲ ಮಾಡಿದ್ದಾರಲ್ಲ, ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಫುಲ್ಲು ಖುಷಿ, ಏನೋ ಒಂಥರ ಅಂತ ಅನ್ನಿಸ್ತಾ ಇತ್ತು. ಕನ್ನಡಿಲೆಲ್ಲ ಹೋಗಿ ನೋಡ್ಕೊತಾ ಇದ್ದು ಮನೇಲಿ. ಇವಾಗ ಹೋಗಿ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬೇಕು ಅವಳಿಗೆ. ಏನು ಸ್ನಾನ ಮಾಡಿಸ್ಟಲ್ಲಿ ಅವಳು ತೋರಿಸು, ಕಟಿಂಗ್ ತೋರಿಸು, ನಾಲ್ಗೆ ತೋರಿಸು ಅಂದ ನಾನು. ಅಂತೇಳು, ಬಾಯಿ ಮುಚ್ಚು, ಹಿಂಗೆ ಮುಚ್ಚು ಬಾಯಿ, ನಂತರ ಮುಚ್ಚು. ಆ ನಂತರ ಫ್ರೆಂಡ್ಸ್ ಸಾನ್ವಿಗೂ ಕೂಡ ಸ್ನಾನ ಮಾಡಿಸಿ ಆಮೇಲೆ ಸ್ವಲ್ಪ ಕಾಫಿ ಮತ್ತು ಟೀ ಏನಾದರೂ ಮಾಡಿಕೊಂಡು ಕುಡಿದ್ಬಿಟ್ಟು ಆನಂತರ ಸ್ವಲ್ಪ ನಾನ್ ವೆಜ್ ಮಾಡ್ಕೊಳ್ಳೋಣ, ಇವತ್ತು ಸಂಡೇ ಅಲ್ವಾ ಅಂತ ಹೇಳಿ ಗ್ರೇವಿ ಟೈಪ್ ಮಾಡಿಬಿಟ್ಟು ರವೆ ರೊಟ್ಟಿ ಮಾಡು ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಚಿಕನ್ ಗ್ರೇವಿ ವಿತ್ ರವೆ ರೊಟ್ಟಿಗೆ ನಾನು ಯೂಶ್ವಲಿ ಏನೂ ಯೂಸ್ ಮಾಡಲ್ಲ. ರವೆನ ಸ್ವಲ್ಪ ಒಂದು ಅರ್ಧ ಅವರ್ ನೆನೆಸ್ಬಿಟ್ರೆ ಆರಾಮ್ಸೆ ನೀವು ತವಾ ಮೇಲೆ ರವೆ ರೊಟ್ಟಿಯನ್ನು ಬಳ್ಕೊಬೋದು. ಈ ರೀತಿ ಸಖತ್ತಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಇವತ್ತಿನ ಸಂಡೇ ಅಂತೂ ನಮಗಂತೂ ತುಂಬ ಸ್ಪೆಷಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಹೋಲ್ ಡೇ ತುಂಬ ಎಂಜಾಯ್ ಮಾಡಿದ್ವಿ. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು, ಬಾಯ್.